ನಾನು 3 ದಿವಸ ಆಗಿದ್ದರೂ ಸಹಿತ ಇವತ್ತು ಈಗಾಗಲೇ ಭಾರತೀಯ ಜನತಾ ಪಕ್ಷದಲ್ಲಿದ್ದಂಥ ಕಾಂಗ್ರೆಸ್ಸಿನ ಸುಮಾರು 300 ಜನ ಪ್ರಮುಖರನ್ನು ಭಾರತೀಯ ಜನತಾ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ನಾಳೆ ಮತ್ತು ನಾಡಿದ್ದು ಇನ್ನು 2 ದಿವಸಗಳಲ್ಲಿ ಮತ್ತೆ ಪುನಃ ಸುಮಾರು 1,000 ಕಾರ್ಯಕರ್ತರನ್ನು ಭಾರತೀಯ ಜನತಾ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸುವಂಥ ಕೆಲಸವನ್ನು ಮಾಡ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ತಾವು ಸಹಿತ ತಮ್ಮ ಕಡೆಗಳಲ್ಲಿ ಎಲ್ಲೆಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷವನ್ನು ತೊರೆದು ಕಾಂಗ್ರೆಸ್ಗೆ ಬರುವಂಥವರಿದ್ದಾರೆ, ಅವರೆಲ್ಲರನ್ನು ಸ್ವಾಗತ ಮಾಡುವಂಥ ಕೆಲಸವನ್ನು ತಾವೆಲ್ಲರೂ ಮಾಡಬೇಕು. ಮತ್ತು ನಿಮ್ಮ ಹಳ್ಳಿಗಳಲ್ಲಿ ಇನ್ನು 3 ದಿವಸ ಚುನಾವಣೆ ಇರೋದರಿಂದ ತಾವೆಲ್ಲರೂ ಮನೆಗೆ ಪ್ರಚಾರವನ್ನು ಮಾಡುವುದರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಬಲಾಢ್ಯವನ್ನು ಕಾಯ್ದುಕೊಳ್ಳುವಂಥ ಕೆಲಸವನ್ನು ತಾವೆಲ್ಲರೂ ಮಾಡಬೇಕು ಅಂತ ವಿನಂತಿಯನ್ನು ಮಾಡಬಯಸ್ತೇನೆ. ಇವತ್ತು ಆನಂದ ಸ್ವಾಮಿ ಗಡ್ಡದೇವರಮಠ ಅವರು ಒಳ್ಳೆಯ ಚರಿತ್ರೆಯನ್ನು ಹೊಂದಿರುವಂಥ ಅಭ್ಯರ್ಥಿ. ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲ, ಯಾವುದೇ ಹಗರಣಗಳಿಲ್ಲ, ಯಾವುದೇ ರೀತಿಯಲ್ಲಿ ಯಾರ ಜೊತೆಯಲ್ಲೂ ಸಹಿತ ತೊಂದರೆಗಳನ್ನು ಮಾಡಿಕೊಂಡಿರುವಂಥ ಉದಾಹರಣೆಗಳಿಲ್ಲ. ಆದರೆ ಇನ್ನೊಬ್ಬ ಅಭ್ಯರ್ಥಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿರುವಂಥ ಬಸವರಾಜ ಬೊಮ್ಮಾಯಿ ಸಾಹೇಬರು ಇವತ್ತು ಕಣದಲ್ಲಿದ್ದಾರೆ. ಅವರು ಮುಖ್ಯಮಂತ್ರಿಗಳಾಗಿ ರಾಜ್ಯದ ಕೆಲಸವನ್ನು ಮಾಡಿದಂಥವ್ರು. ಮುಖ್ಯಮಂತ್ರಿಗಳಾಗಿ ಕೆಲಸವನ್ನು ಮಾಡಿದರೂ ಸಹಿತ ನಮ್ಮ ಹಾವೇರಿ ಮತ್ತು ಗದಗ ಜಿಲ್ಲೆಗೆ ಏನು ಕೆಲಸಗಳನ್ನು ಮಾಡಿದ್ರಿ ಅನ್ನುವಂಥದ್ದನ್ನು ತಾವೆಲ್ಲರೂ ಪ್ರಚಾರಕ್ಕೆ ಬಂದಾಗ ಕೇಳಬೇಕು ಅಂಥೇಳಿ ವಿನಂತಿಯನ್ನು ಮಾಡ್ತೇನೆ. ಇವತ್ತು ಯಾರೇ ಮುಖ್ಯಮಂತ್ರಿಗಳಾದರೂ ಸಹಿತ ಅವರ ಜಿಲ್ಲೆ ಮತ್ತು ಪಕ್ಕದ ಜಿಲ್ಲೆಗಳನ್ನು ಅತ್ಯಂತ ಅಭಿವೃದ್ಧಿಪಡಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಆ ಕಾರಣದಿಂದ ಅವರು ಮಾಡಿಕೊಂಡಿರುವಂಥ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಅವರಿಗೆ ವಿನಂತಿಯನ್ನು ಎಷ್ಟೇ ಬಾರಿ ಮಾಡಿದರೂ ಸಹಿತ ಬಿಡಿಗಾಸನ್ನು ಸಹಿತ ಈ ಜಿಲ್ಲೆಗಳಿಗೆ ಅಭಿವೃದ್ಧಿಗಾಗಿ ಕೊಡಲಿಲ್ಲ. ಯಾವುದೇ ಅಭಿವೃದ್ಧಿ ಕೆಲಸವನ್ನು ಮಾಡದೇ ಇರುವಂಥವರು, ಮುಖ್ಯಮಂತ್ರಿಯಾಗಿ ಅಭಿವೃದ್ಧಿ ಮಾಡದೇ ಇರುವಂಥವರು ಲೋಕಸಭೆಗೆ ಹೋಗಿ ಏನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯತೆ ಇದೆ? ಆ ಕಾರಣದಿಂದ ಕೈಯಲ್ಲಿರುವಂಥ ಅಧಿಕಾರವನ್ನೇ ಉಪಯೋಗ ಮಾಡಲಿಲ್ಲ. ಕೈಯಲ್ಲಿರುವಂಥ ಅಧಿಕಾರವನ್ನು ಸದುಪಯೋಗಪಡಿಸಿಕೊಂಡು ಈ ಭಾಗದ ಅನೇಕ ಯೋಜನೆಗಳಿಗೆ ಚಾಲನೆಯನ್ನು ಕೊಡಬೇಕಾಯಿತು. ಆ ಚಾಲನೆಗಳನ್ನು ಕೊಡಲಿಲ್ಲ. ಅದಕ್ಕಾಗಿ ಇವತ್ತಿನ ದಿವಸ ಮುಖ್ಯಮಂತ್ರಿಗಳಾಗಿ ಅಸಮರ್ಥ ಕೆಲಸವನ್ನು ಮಾಡಿರುವುದರಿಂದ ಅವರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ ಮತವನ್ನು ಕೇಳಲಿಕ್ಕೆ. ಲೋಕಸಭೆಗೆ ಮತವನ್ನು ಕೊಡ್ರಿ ಅಂತ ಕೇಳಲಿಕ್ಕೆ ಯಾವುದೇ ಅವರಿಗೆ ನೈತಿಕ ಹಕ್ಕಿಲ್ಲ. ಆ ಕಾರಣದಿಂದ ಇವತ್ತಿನ ದಿವಸ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರೆಲ್ಲರೂ ಸಹಿತ ತಾವೆಲ್ಲರೂ ತಮ್ಮ ಗ್ರಾಮೀಣ ಭಾಗದಲ್ಲಿ ಆ ಮತಗಳನ್ನು ಯಾಕೆ ಹಾಕಬೇಕು ಅಂಥೇಳಿದರೆ ಮುಖ್ಯಮಂತ್ರಿಯಾಗಿದ್ದಾಗ ಕೆಲಸವನ್ನು ಮಾಡದೇ ಇರುವಂಥವರು ಈಗೇನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಆನಂದ ಸ್ವಾಮಿ ಗಡ್ಡದೇವರಮಠ ಅವರು ಒಳ್ಳೆಯ ಚರಿತ್ರೆಯನ್ನು ಹೊಂದಿರುವುದರಿಂದ ಅವರಿಗೆ ಮತಗಳನ್ನು ಕೊಡ್ರಿ. ತಾವು ಸಹಿತ 7ನೇ ತಾರೀಕಿನ ದಿವಸ ನಡೆಯುವಂಥ ಚುನಾವಣೆಯಲ್ಲಿ ಬೆಳಗಿನಿಂದ ಹಿಡಿದು ಸಾಯಂಕಾಲದವರೆಗೂ ಮತಗಟ್ಟೆಯಲ್ಲಿ ನಿಂತು ನಿಮ್ಮ ಸೇವೆಯನ್ನು ಮಾಡಬೇಕು. ಪಕ್ಷದ ಸೇವೆಯನ್ನು ಮಾಡಿದ್ರು ಅಂತೇಳಿದರೆ ನಮ್ಮ ಮುಖ್ಯಮಂತ್ರಿಗಳಿಗೆ ಇನ್ನೂ ಶಕ್ತಿ ಬರ್ತದೆ. ಆ ಶಕ್ತಿಯಿಂದ ಇನ್ನೂ ಅನೇಕ ಯೋಜನೆಗಳನ್ನು ಬಡವರಿಗಾಗಿ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಆ ಕಾರಣದಿಂದ ಇವತ್ತು ಆನಂದ ಸ್ವಾಮಿ ಗಡ್ಡದೇವರಮಠರನ್ನು ಅವರ ಹಸ್ತದ ಗುರುತಿಗೆ ಮತವನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ಆರಿಸಿ ಕಳಿಸ್ಬೇಕು ಅಂತ ಕಳಕಳಿಯ ವಿನಂತಿಯನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ತಮ್ಮ ನುಡಿ ಸೇವೆಯನ್ನು ಸಲ್ಲಿಸಿರುವಂಥ ಸನ್ಮಾನ್ಯ ನೆಹರು